ಇನ್ನು ಜಿಬಿಎ ಚುನಾವಣೆ ಮತ್ತೆ ಮುಂದೂಡಿಕೆಯಾಗಿದೆ. ಡಿಸೆಂಬರ್ 31ರ ಒಳಗೆ ಚುನಾವಣೆಯನ್ನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಜಿಬಿಎ ಚುನಾವಣೆಗೆ ಡಿಸೆಂಬರ್ 31ರವರೆಗೆ ಸುಪ್ರೀಂ ಕೋರ್ಟ್ ಈಗ ಅವಕಾಶವನ್ನ ಕೊಟ್ಟಿದೆ. ಆಗಸ್ಟ್ 31ರ ಒಳಗೆ ಚುನಾವಣೆಯನ್ನ ಮುಗಿಸಿ ಅನ್ನುವಂತಹ ಆದೇಶವನ್ನ ಈ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಆದ್ರೆ ಅದನ್ನ ಮುಂದೂಡಬೇಕು ಅನ್ನುವಂತಹ ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಮಾಡಲಾಗಿತ್ತು. ಈಗ ತನ್ನ ಆದೇಶವನ್ನ ಮಾರ್ಪಡಿಸಿದೆ ಸುಪ್ರೀಂ ಕೋರ್ಟ್. ಡಿಸೆಂಬರ್ 31ರ ಒಳಗೆ ಚುನಾವಣೆಯನ್ನ ಮುಗಿಸಿ ಈ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಮತ್ತೆ ಕಾರಣವನ್ನ ಹೇಳಬೇಡಿ, ಡಿಸೆಂಬರ್ ಒಳಗೆ ಚುನಾವಣೆಯನ್ನ ಮುಗಿಸಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸಿಜೆ ಪೀಠದಿಂದ ಸ್ಪಷ್ಟ ಸೂಚನೆಯನ್ನ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಜನವರಿಯ ಹೊತ್ತಿಗೆ ಚುನಾವಣೆ ಮುಗಿಸಿರೋ ಮಾಹಿತಿಯನ್ನ ಕೊಡ್ತೀವಿ, ಸುಪ್ರೀಂ ಕೋರ್ಟ್ ಗಡುವಿನ ಒಳಗೆ ಚುನಾವಣೆಯನ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಮತ್ತೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಿಲ್ಲ ಅಂತ ಕೂಡ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ. ಆಗಸ್ಟ್ 31ರ ಒಳಗೆ ಚುನಾವಣೆಯನ್ನ ನಡೆಸಬೇಕು ಅನ್ನುವಂಥ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು. ಆದರೆ ಎಸ್ಐಆರ್ ಕಾರಣವನ್ನ ಮುಂದಿಟ್ಟುಕೊಂಡು ಚುನಾವಣೆಯನ್ನ ಮುಂದೂಡಬೇಕು ಅಂತ ಹೇಳಿಕೊಂಡು ಸರ್ಕಾರ ಮತ್ತೆ ಮನವಿಯನ್ನ ಮಾಡಿತ್ತು, ಅರ್ಜಿಯನ್ನ ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ಗೆ. ಈಗ ಡಿಸೆಂಬರ್ 31ರವರೆಗೆ ಅವಕಾಶವನ್ನು ಕೊಟ್ಟಿದೆ. ಇನ್ನು ಮುಂದೆ ಅವಕಾಶವನ್ನ ಕೇಳಬೇಡಿ, ಅವಕಾಶವನ್ನ ಕೇಳಿಕೊಂಡು ಮತ್ತೆ ಅರ್ಜಿ ಹಾಕಬೇಡಿ ಅನ್ನುವಂತಹ ಸ್ಪಷ್ಟ ಸೂಚನೆಯ ಜೊತೆಗೆ ಡಿಸೆಂಬರ್ 31ರವರೆಗೆ ಡೆಡ್ಲೈನ್ ಅನ್ನು ಕೊಟ್ಟಿದೆ. ಅದರ ಒಳಗೆ ಜಿಬಿಎ ಚುನಾವಣೆಯನ್ನ ನಡೆಸಬೇಕು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ಡಿಸೆಂಬರ್ 31ರ ಒಳಗೆ ಜಿಬಿಎ ಚುನಾವಣೆಯನ್ನ ನಡೆಸಬೇಕು ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನ ನೀಡಲಾಗಿದೆ. ಡಿಸೆಂಬರ್ 31ರೊಳಗೆ ಜಿಬಿಎ ಚುನಾವಣೆ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು. ಕೋರ್ಟ್ ನೀಡಿದ ಸಮಯದ ಒಳಗೆ ಚುನಾವಣೆಯನ್ನ ಮುಗಿಸ್ತೀವಿ. ದೆಹಲಿಯಲ್ಲಿ ಜಿಬಿಎ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಬಿಎ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಮುಗಿಸ್ತೀವಿ. ಡಿಸೆಂಬರ್ ನಂತರ ಯಾವುದೇ ಕಾಲಾವಕಾಶವನ್ನು ನಾವು ಕೇಳೋದಿಲ್ಲ. ದೆಹಲಿಯಲ್ಲಿ ಜಿಬಿಎ ಚುನಾವಣೆಯ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಜಿಬಿಎ ಚುನಾವಣೆ ಮಾಡೋದಕ್ಕೆ ನಾವು ರೆಡಿ ಅನ್ನುವಂಥ ಮಾತನ್ನ ರಾಮಲಿಂಗಾರೆಡ್ಡಿ ಹೇಳಿದ್ರು. ಎಸ್ಐಆರ್ ಕುರಿತಾಗಿ ನಮ್ಮ ವಿವರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿದೆ. ಹೊಸ ಎಸ್ಐಆರ್ ಬಗ್ಗೆ ಹೊಸ ಮತಪಟ್ಟಿ ಬರುತ್ತೆ ಅನ್ನುವಂಥ ಮಾತನ್ನ ಕೃಷ್ಣ ಬೈರೇಗೌಡರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ನಾವೇ ಮನವಿ ಮಾಡಿಕೊಂಡಿದ್ದು SIR ನಡೀತಾ ಇದೆ, ಟೈಮು ಕೂಡ ಎಕ್ಸ್ಟೆಂಡ್ ಮಾಡೋದು ಅಂತ. ನಾವು ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ ಅಷ್ಟರೊಳಗಡೆ ನಾವು ಚುನಾವಣೆ ಮಾಡ್ತೀವಿ. ಅದಲ್ಲದೆ ನಾನು ಎಲ್ಲ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ ಯಾವುದ್ಯಾವುದಿದೆ ಎಲ್ಲ ಕೂಡ ನಾನು ಆ ಟೈಮ್ ಒಳಗಡೆ ಎಲೆಕ್ಷನ್ ಡಿಸೆಂಬರ್ಗೆ ಯಾವುದು ಕೇಳೋದು ಇಲ್ಲ, ಅವಶ್ಯಕತೆನೂ ಇಲ್ಲ. ತಯಾರಿ ಹೇಗೆ ಮಾಡ್ಕೊಂಡಿದ್ದೀರಾ ಸರ್? ಅಂದ್ರೆ ನೀವು ತಯಾರಿ ನಾವು 5-6 ತಿಂಗಳ ಮುಂಚೆನೆ ತಯಾರಿ ಹೇಗೆ ಮಾಡ್ಕೊಂಡಿದ್ದೀರಾ ಸರ್? ಅಂದ್ರೆ ನೀವು 5-6 ತಿಂಗಳ ಮುಂಚೆನೆ ಅಪ್ಲಿಕೇಶನ್ಸು ಕರೆದಿದ್ವಿ. ಇವನ್ ರಿಸರ್ವೇಷನ್ಸ್ ಇದೆಯಲ್ಲ, ವಾರ್ಡ್ ರಿಸರ್ವೇಷನ್, ಅದಕ್ಕೆ ಮುಂಚೆನೇ ಕರೆದುಬಿಟ್ಟಿದ್ವಿ. ನಾವು ಯಾವಾಗಲೂ ರೆಡಿನೇ, ಎವರ್ ಗ್ರೀನ್ ಅಂತಾರಲ್ಲ ಹಾಗೆ ನಾವು ಯಾವಾಗಲೂ ರೆಡಿ ಇದ್ವಿ. ಆದರೆ ಬೆಂಗಳೂರು ಮೊದಲು ಒಂದೇ ಮಹಾನಗರ ಪಾಲಿಕೆ ಇತ್ತು, ಆಮೇಲೆ 5 ಆಯಿತು, ಮತ್ತು ವೋಟರ್ ಲಿಸ್ಟು, ಈಗ SIR ಆಗ್ತಾಯಿದೆ. ಈ ಥರ ನಾನಾ ಕಾರಣದಿಂದ ಮುಂದಕ್ಕೆ ಹೋಗಿತ್ತು. ಏನು ನಾವು ಸೋಲ್ತೀವಿ ಅಂತ 5ಕ್ಕೆ 5 ನಾವು ಗೆದ್ದಿದ್ದೀವಿ. ಮತ್ತು ಮುಂದಕ್ಕೆ 2028ಕ್ಕೂ ಕೂಡ ನಾವೇ ಗೆಲ್ತೀವಿ. ಕಾರಣ ಏನಂದರೆ BJPಯಲ್ಲಿ ನಾಯಕತ್ವದ ಕೊರತೆ ಇದೆ. ಸುಪ್ರೀಂ ಕೋರ್ಟ್ ಕೂಡ ಕೊಟ್ಟಿದೆ, ಆದ್ರೆ ಒಂದು ಕಂಡೀಷನ್ ಹಾಕಿದೆ, ಮತ್ತೆ ಈ ರೀತಿಯಾದಂಥ ನೆಪಗಳು ತಗೊಂಡು ಮತ್ತೆ ಬರಬೇಡಿ ನೀವು ಅಂತ ಹೇಳಿದ್ದಾರೆ. ನೀವು ಹೇಗೆ ನೋಡಿ, ಮತ್ತೆ ಎಕ್ಸ್ಟೆನ್ಷನ್ ಕೇಳುವ ಯಾವ ಉದ್ದೇಶನೂ ಕೂಡ ಸರ್ಕಾರಕ್ಕೆ ಇಲ್ಲ. ಈಗಲೂ ಕೂಡ ನಾವು ಚುನಾವಣೆ ಮಾಡಲಿಕ್ಕೆ ರಾಜಕೀಯವಾಗಿ ನಾವು ತಯಾರಿದ್ದೇವೆ. ಆದರೆ SIR ಪ್ರಕ್ರಿಯೆ ನಡೆದಿದೆ. ಕೇಂದ್ರ ಚುನಾವಣಾ ಆಯೋಗನೇ SIR ಮಾಡೋದಕ್ಕೆ ಸಮಯ ಸಾಲ್ತಾ ಇಲ್ಲ ಅಂತೇಳಿ 1 ವಾರ SIRಗೆ ಸಮಯ ಹೆಚ್ಚುವರಿ ಬದಲಾವಣೆ ಮಾಡಿದ್ದಾರೆ. 1 ವಾರದ ಸಮಯ ಹೆಚ್ಚುವರಿ ಕೊಟ್ಟು ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿದ್ದಾರೆ. ಇದನ್ನೇನಾದರೂ ನಾವು ಇದರಲ್ಲಿ ಈ ಕೆಲಸದ ಕಡೆಗೆ ಶ್ರದ್ಧೆಯಿಂದ ಮಾಡಲಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ಮತದಾರರ ಹಕ್ಕು
ಕಳ್ಕೊಳ್ಳುವ ಸಾಧ್ಯತೆ ಇರ್ತದೆ. ಇದು ಒಂದು ಕಾರಣ ನಾವು ಸಮಯ ಕೇಳಲಿಕ್ಕೆ. ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಹೌದು ನೀವು ಹೇಳುವಂತಹದ್ದು ಸಮಂಜಸವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.